ನಮಸ್ತೆ ನಮ್ಮ ಪ್ರಿಯ ವೀಕ್ಷಕರೇ, ನಮ್ಮ ಲಕ್ಷ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಇವತ್ತು ನಾವು ನೋಡ್ತಿರೋವಂಥದ್ದು ಸಾಕಷ್ಟಾಗಲೇ ನೋಡ್ತಾ ಇದ್ದೀರಾ. ಈ ಒಂದು ಕಟ್ಟು ಮಂತ್ರ ಅಂತಂದ್ಬಿಟ್ಟು, ಈ ಕಟ್ಟು ಮಂತ್ರ ಅಂತಂದರೆ ನಿಮಗೆ ಯಾರಾದರೂ ಕಟ್ಟು ಕಟ್ಟಿದರೆ ಅಥವಾ ಬೇರೆಯವ್ರಿಗೇನೋ ಕಟ್ಟು ಕಟ್ಟಿದರೆ ಅದನ್ನು ತೆಗೆಯುವಂಥ ಒಂದು ಮಂತ್ರ ಇದು. ಈ ಮಂತ್ರನ ನೀವು ಯಾವುದೇ ಒಂದು ಒಳ್ಳೆಯ ದಿವಸ ನೋಡಿ ಸಿದ್ಧಿ ಮಾಡಿಕೊಂಡು, ಈ ದೆವ್ವಗಳು ಅಥವಾ ನಿಮ್ಗೆ ಯಾರು ಶತ್ರು ಇದ್ದರೆ ಈ ಶತ್ರುಗಳನ್ನ ಕೂಡ ಕಟ್ಕೋಬೋದು. ಅಂದರೆ ಒಳ್ಳೆಯದ ರೀತಿಯಲ್ಲಿ ಮಾಡ್ಕೊಳ್ಳಿ. ಅವರು ನಿಮಗೇನಾದರೂ ತೊಂದರೆ ಮಾಡಿದರೆ ಮಾತ್ರ ನೀವು ಕಟ್ಟಬೇಕು. ಸುಮ್ಮನೆ ದ್ವೇಷವಾಗಿ ಹೋಗಿ ಕಟ್ಟಿದ್ರೆ ನಿಮಗೆ ತೊಂದರೆ ಆಗುತ್ತೆ. ಯಾಕೆಂದರೆ ನನಗೂ ಸಾಕಷ್ಟು ಜನ ಕೇಳ್ತಾ ಇರ್ತೀನಿ, ಹೇಳ್ತಾ ಇರ್ತಾರೆ, ನಮ್ಗೆ ಈ ಥರ ಕಷ್ಟ ಕೊಟ್ಟಿದ್ದಾರಮ್ಮ, ಈಗ ನೀವು ಏನು ಮಾಡಬೇಕು, ನೀವು ಹೇಳ್ತೀರಾ ಶಾಂತಿಯಾಗಿರಿ ದೇವ್ರು ಕೊಡ್ತಾನೆ ಅಂತ. ಆದರೆ ನಾವು ಪಡ್ತಿರೋ ಅಂಥ ಕಷ್ಟ ಅದನ್ನ ನಾವು ತಡ್ಕೊಳಕ್ಕಾಗ್ತಾಯಿಲ್ಲ, ಅಷ್ಟು ನಮಗೆ ಕೆಟ್ಟದಾಗಿ ಅವ್ರು ತೊಂದರೆ ಕೊಡ್ತಾ ಇದ್ದಾರೆ ಅಂತಂದ್ಬಿಟ್ಟು. ಹಂಗೆ ಇದ್ದಾಗ ಯಾಕೆ ನಾವು ಕೂಡ ಒಂದು ಶಾಂತಿ ಅಂತ ಹೋಗ್ತೀವಿ. ಆ ಶಾಂತಿನ ಅವರು ಅಶಾಂತಿಗೆ ಮಾಡಿದಾಗ ನಾವು ಹೇಳಲೇಬೇಕಾಗುತ್ತೆ. ಯಾಕೆಂದರೆ ಅವ್ರು ಪಡೋ ಕಷ್ಟ ಅವ್ರಿಗೆ ಗೊತ್ತಿರುತ್ತೆ. ಹಂಗಾಗಿ ಕೆಲವೊಂದು ಸಾರಿ ನಾವು ಕೂಡ ತೊಂದರೆ ಮಾಡಿದವ್ರಿಗೆ ಬುದ್ಧಿ ಕಲಿಸಿ ಅನ್ನೋ ಹೇಳಬೇಕು ಅನಿಸ್ಬಿಡುತ್ತೆ. ಆದರೆ ಆ ಕೆಲಸಕ್ಕೆ ನಾವು ಕೂಡ ಹೋಗಲ್ಲ. ಅದಕ್ಕೆಲ್ಲ ಇವಾಗಲೂ ಅದನ್ನೇ ಹೇಳ್ತೀವಿ. ಇಂಥದಕ್ಕೆಲ್ಲ ಕೆಲವೊಂದು ದುಷ್ಟಶಕ್ತಿಗಳಿಗೆ ಈ ದುಷ್ಟತನ ಕೆಲಸ ಮಾಡಿ ಬೇರೆಯವ್ರಿಗೆ ಕಷ್ಟ ಕೊಟ್ಟು ಅದನ್ನು ಸಂತೋಷ ಪಡೋ ಅಂಥವ್ರಿಗೆ ನಿಮ್ಮ ಕಷ್ಟಕ್ಕೆ ನೀವೇ ಅದನ್ನು ಅವ್ರಿಗೆ ನೀವೇನು ಕೊಡಬೇಕು, ಅವ್ರ ದಂಡನೆ ಕೊಡಬೇಕು ಅಂತ ಅದನ್ನು ನೀವು ಕೊಡ್ಬೋದು. ಈ ಮಂತ್ರವನ್ನು ಮೊದಲೇ ಇದನ್ನು ನೀವು ಹೇಳ್ದಂಗೆ ನಾನು ಆ ಒಂದು ಒಳ್ಳೆಯ ದಿವಸದಲ್ಲಿ ನೀವು ಸಿದ್ಧಿ ಮಾಡಿಟ್ಕೋಬೇಕು. ಸಿದ್ಧಿ ಮಾಡಿ ಇಟ್ಕೊಂಡು ಯಾವ ಶತ್ರುಗಳು ನಿಮಗೆ ತೊಂದರೆ ಮಾಡಿರ್ತಾರೋ ಆ ತೊಂದರೆ ಮಾಡಿದಾಗ ಅದನ್ನು ನೀವು ಮೊದಲು ಈ ಮಂತ್ರನ ಸಿದ್ಧಿ ಮಾಡಿಟ್ಕೋಬೇಕು. ಯಾವುದಾದ್ರು ಒಂದು ಒಳ್ಳೆಯ ಗ್ರಹಣ, ಅಮಾವಾಸ್ಯೆ, ಈ ಥರ ಭಾನುವಾರ, ಗುರುವಾರ, ಗುರು ಪುಷ್ಯ ಈ ಥರದ್ದೆಲ್ಲ ಬರುತ್ತಲ್ಲ, ರವಿ ಪುಷ್ಯ ಅಂತ ದಿವಸದಲ್ಲಿ ಸಿದ್ಧಿ ಮಾಡಿಟ್ಕೋಬೇಕು. ಇದನ್ನ ಯಾವುದಾದ್ರು ಒಂದು ಒಳ್ಳೆಯ ಕಾರ್ಯಕ್ಕೆ ನೀವು ಸದುಪಯೋಗ ಪಡಿಸ್ಕೊಂಡ್ರೆ ಭಾಳ ಒಳ್ಳೆಯದು. ದುಷ್ಟತನದಲ್ಲಿ ಅವರು ಮಾಡಿದ್ರು ನೀವು ಮಾಡಿದಾಗ ಅವ್ರಿಗೂ ನಿಮಗೂ ವ್ಯತ್ಯಾಸ ಇರೋದಿಲ್ಲ. ಹಾಗಾಗಿ ಇದನ್ನು ನೋಡಿ ನಿಮ್ಮ ಒಂದು ನೋವು ಹೇಗಿರುತ್ತೆ ಅಂತ ನೋಡ್ಕೊಂಡು ಅದನ್ನು ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಈ ಕ್ರಮವನ್ನು ಯಾವುದೇ ರೀತಿ ನೀವು ಮಾಡಿಕೊಂಡ್ರು ಒಳ್ಳೆಯ ರೀತಿಲಿ ಮಾಡ್ಕೊಂಡೋಗಿ ಮಂತ್ರದಿಂದ ಎಂಥ ಒಂದು ದುಷ್ಟ ಕೆಲಸ ಮಾಡಿದರೂ ಕೂಡ ಅವನ ಆತ್ಮರಕ್ಷಣೆಗಾಗಿ ನಿಮಗೆ ಮೊದಲು ನೀವು ಮಾಡ್ಕೋಬೇಕಾದ್ರೆ ನಿಮ್ಮ ಆತ್ಮರಕ್ಷಣೆ ನೀವು ಮಾಡ್ಕೋಬೇಕು ಮೊದಲು. ಇದನ್ನು ಯಾವುದೇ ಒಂದು ಒಳ್ಳೆಯ ದಿವಸದಲ್ಲಿ ಈ ಒಂದು ನಿಂಬೆಹಣ್ಣು ತೊಗೋಬೇಕು ಅಥವಾ ವಿಭೂತಿ ತೊಗೋಬೇಕು, ಅಥವಾ ನಿಮಗೆ ಯಾವುದು ಬೇಕು ಅನಿಸುತ್ತೋ ಅದನ್ನು ತೊಗೊಂಡು ಯಾವುದಾದ್ರು ನಿಮ್ಮ ಮನಸ್ಸಿಗೆ ಬಂದು ಏನಾದ್ರು ತೊಗೋಬೋದು. ಇಂಥದ್ದೇ ಅನ್ನೋದಿಲ್ಲ. ಇಲ್ಲಿ ನಾನು ಹೇಳೋದು ನಿಂಬೆಹಣ್ಣು ಅಥವಾ ವಿಭೂತಿ ಇಷ್ಟು ಹೇಳ್ತೀನಿ. ಅದ್ರ ಬಿಟ್ಟು ನೀವು ಇನ್ನೂ ಏನಾದರೂ ತೊಗೋಬೋದು. ಬೇರೆ ಯಾವ್ದಾದ್ರು ತೊಗೊಂಡು ಅಭಿಮಂತ್ರಿಸ್ಬಿಟ್ಟು ಈ ಮಂತ್ರದಿಂದ ಅಭಿಮಂತ್ರ ಮಾಡಿ ನಿಮ್ಮ ಹತ್ರ ನಿಮ್ಮ ಬಳಿಲೇ ಇದನ್ನು ಇಟ್ಕೊಂಡಿರೋದ್ರಿಂದ ಯಾರು ಏನೇ ಮಾಡಿದ್ರು, ನಿಮಗೆ ಯಾವ ಕಟ್ಟು ಹಾಕಿದ್ರು, ಯಾವುದೇನೇ ಮಾಡಿದರೂ ಕೂಡ ಬಿಟ್ಟು ಹೋಗುತ್ತೆ. ಅದೇ ರೀತಿ ಇದನ್ನು ಯಾವ್ದಾದ್ರು ತೊಂದರೆಗಳಿರೋ ಅಂಥವ್ರಿಗೆ, ಯಾರು ಭೂತ ಪ್ರೇತ ಪಿಶಾಚಿಗಳು ದೆವ್ವಗಳು ಹಿಡ್ದಿರೋ ಅಂಥವ್ರು ಕೂಡ ಅವರು ಮೈ ಮೇಲೆ ಚೆಲ್ಲೋದ್ರಿಂದ ಇಂಥ ದುಷ್ಟಶಕ್ತಿಗಳಿದ್ರೂ ಆ ಕಟ್ಟನ್ನು ದಾಟಿ ಮುಂದಕ್ಕೆ ಬರೋದಿಲ್ಲ. ಅಂಥ ಅದ್ಭುತವಾದಂಥ ಮಂತ್ರ. ಈ ಮಂತ್ರಗಳನ್ನ ನೀವು ಭಾಳ ಒಂದು ಮಡಿಯಿಂದ ಇದನ್ನು ಹೇಳ್ಕೋಬೇಕು. ಯಾವುದೇ ರೀತಿ ನೀವು ಕುತ್ಕೊಂಡು ಹೇಳಬೇಕಾದ್ರೆ ಅಲ್ಲಿ ಯಾವುದೇ ರೀತಿ ತೊಂದರೆಗಳಾಗ್ದಂಗೆ, ಅದಕ್ಕೆ ಯಾವುದೇ ಭಂಗ ಬರ್ದಿರಂಗೆ ಕೂತ್ಕೊಂಡು ನೀವು ಒಂದು ಒಳ್ಳೆಯ ಸ್ಥಳದಲ್ಲಿ ಇದನ್ನು ಸಿದ್ಧಿ ಮಾಡ್ಕೋಬೇಕು. ಇದನ್ನು ಸಾಕಷ್ಟು ನಿಮಗೆ ಒಂದು ನೋಡಿದಾಗ ಇದು ಒಂದು ಮಾಡ್ಕೊತಾ ಇದ್ದರೆ ನಿಮಗೆ ಸಾಕಷ್ಟು ನೀವು ಒಳ್ಳೆತನದಲ್ಲಿ ಹೋಗ್ತಾ ಇದ್ದೀರಾ ಅಂದಾಗ ಅದೇ ನಿಮಗೆ ದಾರಿ ತೋರಿಸುತ್ತೆ. ಈ ರೀತಿ ಮಾಡು, ಈ ರೀತಿ ಮಾಡ್ಕೊಂಡು ಹೋಗು ಅಂತ. ಯಾಕೆಂದರೆ ಇದು ಪ್ರತಿಯೊಂದಕ್ಕೂ ಬರುತ್ತೆ ನೋಡಿ. ಇದರೊಳಗೆ ಕೊಟ್ಟಿದ್ದಾರೆ ಮಾಮೂಲಿಯಾಗಿ ಹನುಮಂತ ಕಟ್ಟವ, ಚೌಡೇಶ್ವರಿ ಕಟ್ಟವೆ, ರಾಮ ಕಟ್ಟು, ಲಕ್ಷ್ಮಣ ಕಟ್ಟರ, ಹಂಗರ ಜಾಂಬವಂತ ಕಟ್ಟರ, ಸುಗ್ರೀವ ಕಟ್ಟರ, ಕಟ್ಟವೆ ಕಾಟೇರಿ ಕಟ್ಟವೆ, ರಕ್ತ ಕಾಟೇರಿ ಕಟ್ಟವೆ, ಮಲಯಾಳ ಶಕ್ತಿ ಕಟ್ಟವೆ, ಸೀತಾದೇವಿ ಕಟ್ಟವೆ, ಓಂ ಕಾಳಿ ಮಹಾಕಾಳಿ ಛೋ ಅಂತ ಬರುತ್ತೆ ಇದು. ಇನ್ನೂ ಅದನ್ನು ಹೇಳೋದು ಭಾಳ ಒಂದು ಹಂತವಾಗಿ, ಅಂದರೆ ಹೇಳ್ತಾ ಒಂದು ನಿಮ್ಮ ಆ ಮಂತ್ರ ಇನ್ನೂ ಹೋಗ್ತಾ ಇರಬೇಕು, ಮೇಲೆ ಹೋಗ್ತಿರಬೇಕು.
ಸ್ಟಾರ್ಟಿಂಗಿಂದ ಏನು ಹೇಳ್ತೀರಾ ಆಮೇಲೆ ಹೇಳ್ತಾ ಹೇಳ್ತಾ ಅದು ಜಾಸ್ತಿ ಮಾಡ್ಕೋಬೇಕಂದ್ರೆ ನಿಮ್ಮ ಶಬ್ದನ ಜಾಸ್ತಿ ಮಾಡ್ಕೊಳ್ತಾ ಹೋಗಬೇಕು. ಆ ರೀತಿ ಹೇಳಿದಾಗ ಅದು ನಿಮಗೆ ಸೆಟ್ ಆಗುತ್ತೆ, ಚೆನ್ನಾಗಿ ಆಗುತ್ತೆ. ಅದನ್ನು ನೀವು ಸ್ಟಾರ್ಟಿಂಗಲ್ಲಿ ಮೊದಲಲ್ಲಿ ಒಂದು ಇದರಲ್ಲಿ ಎಲ್ಲರೂ ಒಂದು ಒಳ್ಳೆ ಅದರಿಂದ ಹೇಳಿದ್ದು ಪ್ರಶಾಂತವಾದ ಜಾಗದಲ್ಲಿ ಕೂತ್ಕೊಂಡಾಗ ಯಾರಿಗೂ ಕೇಳಿಸ್ಕೊಳ್ಳಲ್ಲ, ನಿಮಗೆ ನೀವೇ ಹೇಳ್ಕೊಬೋದು. ಅಲ್ಲಿ ಈ ಮನೆಗಳಲ್ಲಿ ಅಥವಾ ಈಚೆ ಎಲ್ಲರೂ ಕೂತ್ಕೊಂಡು ನೀವು ಕೇಳಿಸೋ ಥರ ಹೇಳ್ಕೊಂಡ್ರೆ ಅಂದರೆ ಎಲ್ಲರಿಗೂ ಕೇಳಿಸುತ್ತೆ, ಮತ್ತು ಅಲ್ಲಿ ನಿಮಗೆ ತೊಂದರೆಗಳು ಆಗುತ್ತೆ. ಅಂದರೆ ಮಂತ್ರ ಹೇಳೋದ್ರಿಂದ ತೊಂದರೆ ಅಲ್ಲ, ಇದು ಯಾವುದೋ ಒಂದು ಮಂತ್ರ ಹೇಳ್ತಿದ್ದಾನೆ ತಡಿಯಪ್ಪ ಇದಕ್ಕೆ ಏನಾದ್ರು ಒಂದು ಮಾಡೋಣ ಅಂತ ಮತ್ತೆ ಅವರು ಬೇರೆ ಅದೊಂದು ಮಾಡೋಕ್ಕೆ ಶುರು ಮಾಡ್ತಾರೆ. ಹಂಗಾಗಿ ಆ ರೀತಿ ಎಲ್ಲರೂ ಒಂದು ಪ್ರಶಾಂತವಾದ ಜಾಗದಲ್ಲಿ ಜನಗಳ ಸಂದಣಿಲಿರೋ ಜಾಗದಲ್ಲಿ ಇಂಥ ಕಟ್ಟು ಮಂತ್ರಗಳನ್ನೆಲ್ಲ ಹೇಳ್ಬೇಕಾಗುತ್ತೆ. ಅವ್ರಿಗೆ ನಿಮಗೆ ಏನಾದ್ರು ಕಟ್ಟಿದ್ರೆ ಕೂಡ ಇದನ್ನು ನೀವು ಕಟ್ ಮಾಡ್ಕೋಬೋದು. ಬೇರೆಯವ್ರಿಗೆ ಅವರು ನಿಮಗೆ ತೊಂದರೆ ಕೊಟ್ಟಿದ್ದಾರೆ, ನಿಮ್ಮ ಸುದ್ದಿಗೆ ಬರಬಾರ್ದು, ನಿಮ್ಮ ಸವಾಸಕ್ಕೆ ಬರಬಾರ್ದು ಅಂದರೂ ಕೂಡ ಈ ಕಟ್ಟನ್ನ ಹಾಕಬಹುದು. ಎರಡೂ ಕೂಡ ಹಾಕೋದಕ್ಕೂ ಎರಡಕ್ಕೂ ಬರುತ್ತೆ. ಇದು ಅದ್ಭುತವಾದಂಥ ಒಂದು ಕಟ್ಟು ಮಂತ್ರ ಅಂತ ಅಂದ್ಬಿಟ್ಟು, ಇದು ಮಲಯಾಳ ಮಂತ್ರ ಅಂತ ಕೂಡ ಹೇಳ್ತಾರೆ, ಕಾಟೇರಿ ಮಂತ್ರ ಅಂತಲೂ ಹೇಳ್ತಾರೆ. ಸಾಕಷ್ಟು ಇದಕ್ಕೆ ಹೆಸರು ಕೂಡ ಇದ್ದಾವೆ. ಹಾಗಾಗಿ ವೀಕ್ಷಕರೇ ಇದನ್ನು ಒಳ್ಳೆ ಒಂದು ಇದಕ್ಕೆ ಬಳಸ್ಕೊಳ್ಳಿ. ಯಾಕೆ ನಾನು ಸಾಕಷ್ಟು ಇಂಥವೆಲ್ಲ ಕೊಡ್ಲಿಕ್ಕೆ ಬೇಜಾರು. ಯಾಕೆಂದರೆ ಅವ್ರಿಗೆ ನೋಡ್ತಾ ಕಲಿಬೇಕು ಅನ್ನೋ ಆಸೆ ಕಲಿತಾರೆ. ಆಮೇಲೆ ಯಾವುದೋ ಒಂದು ವಿದ್ಯೆ ಇದೆಯಲ್ಲ ನಮ್ಮ ಹತ್ರ, ಇವರೇನೋ ನಮ್ಮ ಹತ್ರ ಗಾಂಚಲಿ ಮಾಡಿದ್ರೆ ಇವ್ರಿಗೆ ಕಟ್ಟಾಕ್ಬಿಡೋಣ, ಅದು ಮಾಡಿಬಿಡೋಣ, ಇದು ಮಾಡಿಬಿಡೋಣ ಅಂತಂತಾರೆ. ಅದೆಲ್ಲ ಮಾಡಬಾರ್ದು. ಅದು ಮಾಡಿದಾಗ ಯಾವುದೇ ಅಹಂಕಾರಕ್ಕೋ ಅಥವಾ ಅವ್ರ ಮೇಲಿನ ದ್ವೇಷಕ್ಕೋ ಇದನ್ನೆಲ್ಲ ನೀವು ಕಟ್ಟಾಕ್ತೀನಿ ಅಂತ ಹೋದಾಗ ಏನಾಗುತ್ತೆ, ಅದು ನಿಮಗೆ ತಿರುಗೊಡೆಯುತ್ತದೆ. ಇದು ಸಾಮಾನ್ಯವಾದ ಕಟ್ಟಲ್ಲ, ಗುರುವಿಂದ ಬಂದಂಥ ಕಟ್ಟು, ಮತ್ತು ಇಂಥ ಒಂದು ದೇವತೆಗಳಿಂದ ಬಂದಂಥ ಕಟ್ಟು. ಇದಕ್ಕೆ ಸಾಕಷ್ಟು ಹೆಸರುಗಳಿದ್ದಾವೆ. ಇದಕ್ಕೆ ಹೇಳೋಷ್ಟು ಹೆಸರುಗಳು ಅಷ್ಟು ಟೈಮೇ ನಮ್ಮ ಹತ್ರ ಇರೋದಿಲ್ಲ. ಅಂಥ ಒಂದು ಕಟ್ಟನ್ನು ನೀವು ಸರಿಯಾದ ರೀತಿಯಲ್ಲಿ ಒಳ್ಳೆ ಉಪಯೋಗಕ್ಕೆ ಅಥವಾ ತೊಂದರೆ ಕೊಟ್ಟಿರೋವಂಥವ್ರಿಗೆ ಬುದ್ಧಿ ಕಲಿಸ್ಲಿಕ್ಕೆ ಇಂಥದಕ್ಕೆ ನೀವು ಬಳಸ್ಕೋಬೇಕೇ ಹೊರತು ಸುಮ್ಮನೆ ಮಾಡ್ತೀರಿ ಅಂತ ಹೋದಾಗ ಇಂಥ 10 ಕಟ್ಟು ನಿಮಗೆ ಹಾಕಿ ನೀವು ತಿರ್ಗಾ ಹೊರ ಬರೋಕ್ಕಾಗಲ್ಲ. ನೀವು ಯಾವ ಕಟ್ಟು ಹಾಕಿದ್ರೂ ಇನ್ನು ನಿಮಗೆ ತೆಗಿಯೋಕ್ಕಾಗಲ್ಲ, ಆ ರೀತಿ ಅನುಭವಿಸ್ಬೇಕಾಗತ್ತೆ. ಹಾಗಾಗಿ ಇದನ್ನು ನೋಡಿಕೊಂಡು ನೀವು ಮಾಡಿ. ಯಾಕೆ ನಾನು ಎಲ್ಲನೂ ಕೆಲವೊಂದು ಇಲ್ಲಿ ಕೊಡಲಿಕ್ಕಾಗಲ್ಲ, ಕೆಲವು ಕೊಟ್ಟಿಲ್ಲ ಅಂದರೆ ನಿಮಗೆ ಗೊತ್ತಾಗಲ್ಲ, ಇಂಥದ್ದು ಒಂದು ವಿದ್ಯೆ ಇತ್ತ ಅಂತ ನಿಮಗೆ ಗೊತ್ತಾಗೋ ಅನ್ನೋ ಉದ್ದೇಶಕ್ಕೆ ನಾನು ಇಲ್ಲಿ ತಿಳಿಸ್ತಾ ಇದ್ದೀನಿ. ಅದನ್ನು ಕೆಟ್ಟದಾಗಿ ಬಳಸ್ಕೋಬೇಡಿ, ಒಳ್ಳೆಯದಕ್ಕಾಗಿ ಬಳಸ್ಕೊಳ್ಳಿ, ಕಷ್ಟಕ್ಕೆ ಬಳಸ್ಕೊಳ್ಳಿ ಅಂತ ಹೇಳ್ತೀನಿ ವೀಕ್ಷಕರೇ. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟವಾದರೆ ಮಾಮೂಲಿಯಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಧನ್ಯವಾದಗಳು.